ಇಲ್ಲಿ ಅವ್ ಹುಡುಗ ಬಡ್ದಿನ ಅದ ನಮ್ ತಪ್ಪೈತಿ, ಅದ ನಾವ್ ಹೇಳಂಗ ಇಲ್ಲ. ನಾವ್ ಏನ್ ಬರ್ದೀನಿ ಯಾಕದ ಪೇರೆಂಟ್ ನಮ್ ಜೊತೆ ಮಾತಾಡ್ಬೇಕ, ನಾವ್ ಕ್ಲಿಯರ್ ಮಾಡ್ಬೇಕ ಅಷ್ಟೇ ಹೇಳಾಕಿದ್ದೇನೆ. ಇಲ್ಲ ಆ ಹುಡುಗರು ಯಾಕೆ ಬರ್ದೀನಿ ಏನ್ ಕಳ್ದಾರೇನೋ ಇಲ್ಲ, ಅದ ನೀವು ನೋಡ್ರಿ ಬೇಕಂದ್ರ ಹುಡುಗದ ಚಲೋ ಹುಡುಗರದ್ರ ಅವ್ನ್ ಕೇಳ್ರಿ ಬೇಕಂತಾನೆ. ನಾವು ಸ್ಪೆಷಲ್ ಟೀಚರ್. ಇಲ್ಲಿ ಅವ್ ಹುಡುಗ ಬಡ್ದಿನ ಅದ ನಮ್ ತಪ್ಪೈತಿ, ಅದ ನಾವ್ ಹೇಳಂಗ ಇಲ್ಲ. ನಾವ್ ಏನ್ ಬರ್ದೀನಿ ಯಾಕದ ಪೇರೆಂಟ್ ನಮ್ ಜೊತೆ ಮಾತಾಡ್ಬೇಕ, ನಾವ್ ಕ್ಲಿಯರ್ ಮಾಡ್ಬೇಕ ಅಷ್ಟೇ ಹೇಳಾಕಿದ್ದೇನೆ. ಇಲ್ಲ ಆ ಹುಡುಗರು ಯಾಕೆ ಬರ್ದೀನಿ ಏನ್ ಕಳ್ದಾರೇನೋ ಇಲ್ಲ, ಅದ ನೀವು ನೋಡ್ರಿ ಬೇಕಂದ್ರ ಹುಡುಗದ ಚಲೋ ಹುಡುಗರದ್ರ ಅವ್ನ್ ಕೇಳ್ರಿ ಬೇಕಂತಾನೆ. ನಾವು ಸ್ಪೆಷಲ್ ಟೀಚರ್. ಇಲ್ಲಿ ಅವ್ ಹುಡುಗ ಬಡ್ದಿನ ಅದ ನಮ್ ತಪ್ಪೈತಿ, ಅದ ನಾವ್ ಹೇಳಂಗ ಇಲ್ಲ. ನಾವ್ ಏನ್ ಬರ್ದೀನಿ ಯಾಕದ ಪೇರೆಂಟ್ ನಮ್ ಜೊತೆ ಮಾತಾಡ್ಬೇಕ, ನಾವ್ ಕ್ಲಿಯರ್ ಮಾಡ್ಬೇಕ ಅಷ್ಟೇ ಹೇಳಾಕಿದ್ದೇನೆ. ಇಲ್ಲ ಆ ಹುಡುಗರು ಯಾಕೆ ಬರ್ದೀನಿ ಏನ್. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಎಷ್ಟೊಂದು ಆರಾಮಾಗಿ ಹೌದು ಹೊಡೆದಿದ್ದು ನಿಜ ನಾವು ಅಂತ ಒಪ್ಕೊಳ್ತಾ ಇದ್ದಾರೆ. ಸ್ಪೆಷಲ್ ಟೀಚರ್ ಅಂತ ಇವರು. ಆದರೆ ಇದೇ ಮಹಿಳೆ ರಾಕ್ಷಸರ ರೀತಿಯಲ್ಲಿ ರಕ್ಕಸವಾಗಿ ವರ್ತನೆ ಮಾಡಿದ್ದಾಳೆ. ಶೂರ್ಪನಖಿಯ ರೀತಿಯಲ್ಲಿ ವರ್ತನೆ ಮಾಡಿ ಕೈಯಲ್ಲಿ ಖಾರದ ಮೆಣಸಿನ ಪುಡಿಯನ್ನು ತಂದು ಕಣ್ಣಿಗೆ ಎರಚಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಈಗ ನಿಂತು ಹೌದು ಹೊಡೆದಿದ್ದು ನಾನೇ ಹೊಡೆದಿದ್ದೀನಿ, ತಪ್ಪು ಮಾಡ್ತಾ ಇದ್ದ ಆ ಕಾರಣಕ್ಕಾಗಿ ಈ ರೀತಿ ಹೊಡೆದಿದ್ದೀನಿ ಅಂತ ಈಗ ಸಮರ್ಥನೆ ಕೂಡ ಕೊಡ್ತಾ ಇದ್ದಾಳೆ. ಇದರ ಜೊತೆಗೆ ಮತ್ತೊಬ್ಬ ಶಿಕ್ಷಕ ಏನಿದ್ದಾನೆ ಆತ ಕೂಡ ಈಗ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ಈ ಘಟನೆಯನ್ನು ನಾವು ಟ್ರೀಟ್ಮೆಂಟ್ ಕೊಡಿಸಿ ಅಂತ ಹೇಳ್ತಾ ಇದ್ವಿ, ಟ್ರೀಟ್ಮೆಂಟ್ ಕೊಡಿಸಿ ಅಂತ ಈ ರೀತಿ ಏನು ಹೇಳೋದಿದೆ ಇದು ಎಂತಹ ಹೇಳಿಕೆ ಹೇಳುವಂಥದ್ದು ಅನ್ನುವಂಥದ್ದು ಈಗ ಪ್ರಶ್ನಾರ್ಥಕವಾಗಿ ಕಾಡ್ತಾ ಇರುವಂಥದ್ದು ಇದೆ. ಈ ರೀತಿ ಏನಪ್ಪ ಹೇಳೋದು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇದೆ. ಇದರ ಜೊತೆಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೆತ್ತವರು ಜೊತೆಗೆ ಆ ಮಗುವಿನ ಪೋಷಕರು ಇವರ ವಿರುದ್ಧ ಕಠಿಣಕ್ಕೂ ಕಠಿಣ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ತುಂಬ ಹೇಯ ಕೃತ್ಯ ಎಸಗಿದ್ದಾರೆ. ಒಬ್ಬ ಬುದ್ಧಿಮಾಂದ್ಯ ಬಾಲಕನ ಮೇಲೆ ಇವರು ಎಸಗಿರುವಂತಹ ಈ ಕೃತ್ಯ ಅಕ್ಷಮ್ಯ ಅಪರಾಧ. ಹೀಗಾಗಿ ಇವರ ವಿರುದ್ಧ ಕಠಿಣಕ್ಕೂ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಈಗ ಪೋಷಕರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಈ ನಡುವೆ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಘಟನೆಯನ್ನು ಪರಿಶೀಲನೆ ಮಾಡಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆಯಾ, ಮಕ್ಕಳ ಹಕ್ಕುಗಳ ರಕ್ಷಣಾ ಕಾಯ್ದೆ ಅಡಿಯಲ್ಲಿ ಈಗಾಗಲೇ ಅರೆಸ್ಟ್ ಆಗಬೇಕಾಗಿತ್ತು. ಆದರೆ ಆರಾಮಾಗಿ ಮಾತಾಡಿಕೊಂಡು ಯಾವುದೇ ಸಮಸ್ಯೆ ಇಲ್ಲದೆ ಹೌದು ಹಲ್ಲೆ ಮಾಡಿದ್ದು ನಾವೇ ಅಂತ ಹೇಳಿಕೆ ಕೂಡ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಮಕ್ಕಳ ರಕ್ಷಣಾ ಅಧಿಕಾರಿಯಾಗಿರುವಂತಹ ವೀಣಾ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಈ ಘಟನೆ ನಡೆದಿರುವಂಥದ್ದು ತಮ್ಮ ಗಮನಕ್ಕಿದೆಯಾ? ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕ್ರಮ ಕೈಗೊಂಡಿದ್ದೀರಾ ಅಂತ? ಸರ್ ಈಗ ಸದ್ಯ ನಾವು ನವನಗರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀವಿ. ಅಲ್ಲಿ ಅವ್ರ ಪೇರೆಂಟ್ಸ್ ಬಂದಿದ್ದಾರೆ. ಅವ್ರ ಕಡೆಯಿಂದ ಮಾಹಿತಿ ತಗೊಂಡು ಒಂದು ಕಂಪ್ಲೇಂಟ್ ಮಾಡ್ತೀವಿ ಸರ್. ಮೇಡಮ್ ಈಗ ಆಲ್ರೆಡಿ ವಿಡಿಯೋನೇ ಇದೆ ಮೇಡಮ್, ಮಾಹಿತಿ ಏನ್ ತಗೊಳ್ತೀರಾ ಅಂತ? ಅದೇ ಅದಕ್ಕೆ ಬಂದಿದ್ದೀವಿ ಸರ್. ಈಗ ಅವ್ರದ್ದು ಏನಿದೆ ಮಾಹಿತಿ ತಗೊಂಡು ನಾವು ಒಂದು FIR ಮಾಡಿಸ್ತೀವಿ ಸರ್, ಕಂಪ್ಲೇಂಟ್ ಕೊಡ್ತೀವಿ. ಈಗ ಅವ್ರು ಅದಕ್ಕೆ ಸಮರ್ಥನೆ ಕೂಡ ಕೊಡ್ತಾ ಇದ್ದಾರೆ, ನಾವು ಹೊಡೆದಿದ್ದು ನಿಜ ಅಂತ ಅವರೇ ಖುದ್ದಾಗಿ ಒಪ್ಕೊಳ್ತಾ ಇದ್ದಾರೆ. ಇದ್ರಲ್ಲಿ ಮತ್ತೆ ಪರಿಶೀಲನೆ ಏನ್ ಮಾಡ್ತೀರಿ ಅಂತ? ಇಲ್ಲ ಅವ್ರನ್ನೂ ಕರ್ಸಿದ್ದಾರೆ ಸರ್, ಅವ್ರನ್ನೂ ಕರ್ಸಿದೀವಿ ಇಲ್ಲಿ. ಅವ್ರಿಗೂ ಅವ್ರ ಕಡೆಯಿಂದನೂ ಸ್ಟೇಟ್ಮೆಂಟ್ ತಗೊಂತಾ ಇದೀವಿ. ಈಗ ನಾನು ಪೇರೆಂಟ್ಸ್ ಹತ್ರ ಸ್ಟೇಟ್ಮೆಂಟ್ ತಗೋತಾ ಇದೀನಿ ಸರ್. ಬೇರೆ ಮಕ್ಕಳ ಮೇಲೂ ಇದೇ ರೀತಿ ಅವರು ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಿ, ಮುಂದೆ ಏನ್ ಕ್ರಮಕ್ಕೆ ಮುಂದಾಗ್ತೀರಿ ಮೇಡಮ್ ಅವ್ರ ವಿರುದ್ಧ? ಸರ್ ಆಕ್ಚುಲಿ ಅದನ್ನ ನಾವು ಬಂದ್ ಮಾಡಿಸ್ಲಿಕ್ಕೆ ಅಂತಾನೆ ಕ್ರಮ ತಗೋಬೇಕಂತ ಇದೀವಿ. ಬಂದ್ ಮಾಡಿಸ್ತೀವಿ ಸರ್, ನಾವು ಬಂದ್ ಮಾಡಿಸ್ತೀವಿ ಕೂಡ. ಅವ್ರ ಮೇಲೆ FIR ಮಾಡಿ ಅವರಿಗೆ ಪನಿಷ್ ಆಗೋದು ನೋಡ್ತೀವಿ ಸರ್. ಓಕೆ, ಧನ್ಯವಾದಗಳು ವೀಣಾ ಮೇಡಮ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಇವರ ವಿರುದ್ಧ ಕಠಿಣಕ್ಕೂ ಕಠಿಣ ಕ್ರಮ ಆಗತ್ಯ ಅಂತ ಮಕ್ಕಳ ರಕ್ಷಣಾ ಅಧಿಕಾರಿಯಾಗಿರುವಂತಹ ವೀಣಾ ಅವರು ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಈಗ ಪ್ರಕರಣ ಕೂಡ ದಾಖಲಾಗ್ತಾ ಇದೆ. ಇಡೀ ರಾಜ್ಯದ ಜನತೆ ಈ ವಿಡಿಯೋ ನೋಡಿ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಬಾಲಕನ ಚಿಕ್ಕಪ್ಪ ಕುಮಾರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಈಗ ಆ ಬಾಲಕನ ವಿಡಿಯೋ ನೋಡಿ ಕೇವಲ ಬಾಗಲಕೋಟೆ ಮಾತ್ರ ಅಲ್ಲ, ಇಡೀ ರಾಜ್ಯದ ಜನ ಮಮ್ಮಲ ಮರಗ್ತಾ ಇದ್ದಾರೆ. ಯಾವಾಗ ನಡೆದಿದ್ದ ಘಟನೆ, ಯಾವಾಗ ನಿಮ್ ಗಮನಕ್ಕೆ ಬಂತು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದು? ಇದು ನಿನ್ನೆ ಅಷ್ಟೇ ನಮಗೆ ಅದು ವಿಡಿಯೋ ಕ್ಲಿಪ್ ಸಿಕ್ತು ಸರ್. ಅದು ಅವನು ತುಂಬಾ ದಿನದಿಂದ ಈ ರೀತಿ ಟಾರ್ಚರ್ ಮಾಡ್ತಾನೆ ಇದ್ದಾನೆ. ಅವನು ತುಂಬಾ ದಿನದಿಂದ ಟಾರ್ಚರ್ ಮಾಡ್ತಾ ಇದ್ದಾರೆ. ನಮಗೆ ನಿನ್ನೆ ಅಷ್ಟೇ ವಿಡಿಯೋ ಕ್ಲಿಪ್ ಸಿಕ್ಕ ನಂತರ ನಾವು ಡೈರೆಕ್ಟ್ ಇವತ್ತು ಬಂದು ಅಲ್ಲಿ ಸ್ಕೂಲಿಗೆ ಹೋಗಿ ಮೀಡಿಯಾದವ್ರನ್ನೆಲ್ಲ ಕರೆಸಿ ಅದನ್ನೆಲ್ಲ ಪಬ್ಲಿಕ್ ಮಾಡಿದೀವಿ ಸರ್ ಇವತ್ತು.
ಈಗ ಕೇಸ್ ದಾಖಲಾಗ್ತಾ ಇದೆಯಾ ಅವರ ವಿರುದ್ಧ? ದಾಖಲಾಗ್ತಾ ಇದೆ ಸರ್. ಒಳಗಡೆ ತಂದೆ ತಾಯಿನ ಒಳಗಡೆ ಹೋಗಿದ್ದಾರೆ. SP ಸಾಹೇಬರು ಕೂಡ ಬಂದಿದ್ದಾರೆ. ಕೇಸ್ ದಾಖಲೆ ಮಾಡ್ತೀವಿ ಸರ್. ಅವ್ರ ವಿರುದ್ಧ ಏನ್ ಕ್ರಮ ಆಗ್ಬೇಕಂತೀರಿ ನೀವು? ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಆ ಮಂದ ಬುದ್ಧಿ ಮಕ್ಕಳಿಗೆಲ್ಲ ಈ ತರ ಹಿಂಸೆ ಕೊಟ್ಟಿದಾರಲ್ಲ ಸರ್, ಅವ್ರಿಗೆ ಶಿಕ್ಷೆ ಆಗ್ಬೇಕು. ದಯಮಾಡಿ ಎಲ್ಲ ನೀವು ಮೀಡಿಯಾದವ್ರೆಲ್ಲ ಸಪೋರ್ಟ್ ಮಾಡ್ಬೇಕು ಸರ್ ನಮ್ಗೆ. ಇಲ್ಲ, TV5 ನಿಮ್ ಜೊತೆಗೆ ಇದ್ದೇ ಇರುತ್ತೆ. ಅವ್ರು ಬೇರೆ ಮನೆ ಬಾಂಡೆ ಮುಸ್ರಿ ತಿಕ್ಕಿ ಆ ಹುಡುಗನ ಫೀಸ್ ಕಟ್ತಾ ಇದಾರೆ ಅವ್ರ ತಾಯಿ. ಪ್ರತಿ ತಿಂಗಳು 6,000 ರೂಪಾಯಿ ಅಂತ ಫೀಸ್ ಪ್ರತಿ ತಿಂಗಳು ಅವ್ರಿಗೆ ಫೀಸ್ ಕೂಡ ತುಂಬ್ತಾರ ಅವರು? 6,000 ರೂಪಾಯಿ ಫೀಸ್ ತುಂಬ್ತೀವಿ ಸರ್. ಅದಕ್ಕೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್. ಓಕೆ, ಧನ್ಯವಾದಗಳು ಕುಮಾರ್ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಇನ್ನು ಕೂಲಿ ಮಾಡಿ 6,000 ರೂಪಾಯಿ ಪ್ರತಿ ತಿಂಗಳು ಕಟ್ತಾರೆ. ಆದರೆ ಇವರು ನಡೆದುಕೊಳ್ತಾ ಇರುವಂತಹ ರೀತಿ ನೋಡಿದ್ರೆ ಮಕ್ಕಳನ್ನು ಹೇಗಪ್ಪ ಬಿಡೋದು ಇವ್ರ ಹತ್ರ? ಮನುಷ್ಯತ್ವ, ಮಾನವೀಯತೆ ಒಂದು % ಆದರೂ ಇಂಥವರಲ್ಲಿ ಜೀವಂತವಾಗಿದೆಯಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ. ಇಂತಹ ಶಿಕ್ಷಕರ ವಿರುದ್ಧ ಕಠಿಣಕ್ಕೂ ಕಠಿಣ ಕ್ರಮ ಆಗಬೇಕು ಅಂತ ಸಾರ್ವಜನಿಕರು ಈಗ ಬೇಡಿಕೆ ಇಡ್ತಾ ಇದ್ದಾರೆ. ಜೊತೆಗೆ ಅವರ ಚಿಕ್ಕಪ್ಪ ಕೂಡ ಅದೇ ಮಾತನ್ನು ಹೇಳ್ತಾ ಇದ್ರು. ಇವರ ವಿರುದ್ಧ ಕಠಿಣ ಕ್ರಮ ಆಗಬೇಕು, ಆ ಶಿಕ್ಷಣ ಸಂಸ್ಥೆ ಬಂದ್ ಆಗಬೇಕು, ಮುಂದೆ ಯಾವುದೇ ಮಕ್ಕಳ ಮೇಲೆ ಇಂತಹ ದೌರ್ಜನ್ಯ, ಇಂತಹ ರಾಕ್ಷಸಿ ಕೃತ್ಯಗಳು ನಡಿಬಾರದು ಅಂತ ಅವರು ಕೂಡ ಬೇಡಿಕೆ ಇಡ್ತಾ ಇದ್ದಾರೆ. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಈ ಬಗ್ಗೆ ಪ್ರಕರಣ ದಾಖಲು ಮಾಡಿಕೊಂಡು ಇವರ ವಿರುದ್ಧ ಕಠಿಣಕ್ಕೂ ಕಠಿಣ ಕ್ರಮ ಜರುಗಿಸಬೇಕು. ಜೊತೆಗೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಂಡು ಆ ಶಿಕ್ಷಣ ಸಂಸ್ಥೆಯಲ್ಲಿ ಎಷ್ಟು ಮಕ್ಕಳ ಮೇಲೆ ಇವರು ಇದೇ ರೀತಿ ಹಲ್ಲೆ ಮಾಡಿದ್ದಾರೆ, ಇದೇ ರೀತಿ ಅಮಾನುಷವಾಗಿ ವರ್ತನೆ ಮಾಡಿದ್ದಾರೆ, ಇದರ ಬಗ್ಗೆಯೂ ಕೂಡ ವಿಸ್ತೃತವಾಗಿ ತನಿಖೆ ನಡಿಬೇಕು. ನೋಡಿ, ಬೇರೆ ಮಕ್ಕಳು ಕೂಡ ಕೆಳಗಡೆ ಕೂತಿದ್ದಾರಲ್ಲಿ, ದೃಶ್ಯಾವಳಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಬೇರೆ ಮಕ್ಕಳು ಕೂಡ ಕೂತಿದ್ದಾರೆ. ಅವರ ಮುಂದೆನೇ ಒಬ್ಬ ಬುದ್ಧಿಮಾಂದ್ಯ ಬಾಲಕನ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿ ಆತನ ಕಾಲು ತುಳಿದು ಕಣ್ಣಲ್ಲಿ ಖಾರದ ಪುಡಿ ಎರಚುವಂತಹ ಘಟನೆ ಇದೆಯಲ್ಲ, ಇದನ್ನು ಯಾರು ತಾನೇ ಕ್ಷಮಿಸೋದಕ್ಕೆ ಸಾಧ್ಯ? ಎಂಥವರು ಕೂಡ ನೋಡಿದ್ರೆ ಆ ಒಂದು ಖಾರದ ಪುಡಿ ಎರಚುವಂಥದ್ದನ್ನು ಎಂಥವರು ನೋಡಿದ್ರೂ ಕೂಡ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಇವರು ನಾಗರಿಕ ಸಮಾಜದಲ್ಲಿ ಇಂಥ ರಕ್ಕಸ ವ್ಯಕ್ತಿಗಳು ಇರೋದಕ್ಕೆ ಸಾಧ್ಯನಾ? ಇಂಥ ರಾಕ್ಷಸರು ಇರೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಮೂಡತ್ತೆ. ಇದೀಗ ಬಾಗಲಕೋಟೆಯ ಜನ ಆ ಸ್ಕೂಲಲ್ಲಿ ಯಾರ್ಯಾರು ತಮ್ಮ ಮಕ್ಕಳನ್ನು ಕಳಿಸ್ತಾ ಇದ್ರು ಅವರು ಕೂಡ ಈ ಘಟನೆಯಿಂದ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ, ಭಯ ಬಿದ್ದಿದ್ದಾರೆ. ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಬೇರೆ ಬೇರೆ ಮಕ್ಕಳ ಪೋಷಕರು ಕೂಡ ಈಗ ಮುಂದಾಗ್ತಾ ಇದ್ದಾರೆ. ಇನ್ನು ಮಂದಮತಿ ಬಾಲಕನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿವ್ಯ ಜ್ಯೋತಿ ಅಂಧ ಮಕ್ಕಳ ಶಾಲೆ ಮುಚ್ಚೋದಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. TV5ಗೆ ಮಕ್ಕಳ ರಕ್ಷಣಾ ಅಧಿಕಾರಿ ವೀಣಾ ಅವರು ಮಾಹಿತಿ ಕೊಟ್ಟಿದ್ದಾರೆ. ಸದ್ಯ ನಾವು ಪೊಲೀಸ್ ಠಾಣೆಗೆ ತೆರಳುತ್ತಾ ಇದ್ದೀವಿ, ಈ ಬಗ್ಗೆ ದೂರು ಕೂಡ ಕೊಡ್ತೀವಿ ಅಂತ ಮಕ್ಕಳ ಕಲ್ಯಾಣ ಅಧಿಕಾರಿಯವರು ಹೇಳಿದ್ದಾರೆ. ಮಂದಮತಿ ಬಾಲಕನ ಮೇಲೆ ಹಲ್ಲೆ ಮಾಡಿದಂತಹ ಪ್ರಕರಣ ಒಂದು ಕ್ಷಣ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು. ಶಾಲೆಗಳಲ್ಲಿ ಮಕ್ಕಳಿಗೆ ಇರುವಂತಹ ರಕ್ಷಣೆ ಬಗ್ಗೆ ಪ್ರಶ್ನೆ ಮೂಡಿಸ್ತಾ ಇತ್ತು. TV5 ಕನ್ನಡ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೂ ಕೂಡ ಚಾಟಿ ಬೀಸಿತು, ಜೊತೆಗೆ ಈ ಸುದ್ದಿಯನ್ನ ಪ್ರಕಟ ಮಾಡಿತು. ಇದೀಗ ಈ ಘಟನೆಗೆ ಸಂಬಂಧಪಟ್ಟಂತೆ ಮಕ್ಕಳ ರಕ್ಷಣಾ ಅಧಿಕಾರಿಗಳು ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮಕ್ಕಳ ರಕ್ಷಣಾ ಅಧಿಕಾರಿಯಾಗಿರುವಂತಹ ವೀಣಾ ಅವರು ಈ ದಿವ್ಯ ಜ್ಯೋತಿ ಅನ್ನುವಂತಹ ಶಾಲೆ ಏನಿದೆ ಇದನ್ನ ಮುಚ್ಚೋದಕ್ಕೆ ಕ್ರಮ ಕೈಗೊಳ್ತೀವಿ ಅಂತ TV5 ಕನ್ನಡಕ್ಕೆ ಭರವಸೆ ಕೊಟ್ಟಿದ್ದಾರೆ. ಜೊತೆಗೆ ಘಟನೆಗೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಿಸೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಪ್ರಕರಣ ಕೂಡ ದಾಖಲಾಗ್ತಾ ಇದೆ. ಈ ರಾಕ್ಷಸ ಘಟನೆಯನ್ನ ಎಲ್ಲರೂ ಕೂಡ ಖಂಡಿಸ್ತಾ ಇದ್ದಾರೆ. ಜೊತೆಗೆ ಮಕ್ಕಳ ರಕ್ಷಣಾ ಅಧಿಕಾರಿಗಳು ಕೂಡ ಮಧ್ಯಪ್ರವೇಶ ಮಾಡಿದ್ದಾರೆ. ಅಕ್ಷಮ್ಯ ಅಪರಾಧ ಎಸಗಿದಂತಹ ಈ ಶಿಕ್ಷಕರೇನಿದ್ದಾರೆ ಈ ಇಬ್ಬರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಈಗ ಮಕ್ಕಳ ಅಧಿಕಾರಿಗಳು ಕೂಡ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಆ ಶಿಕ್ಷಕ ಅಕ್ಷಯ್ ಎಂಬವರೇನಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಇಂದುಲ್ಕರ್ ಅವರ ಪತ್ನಿ ಏನಿದ್ದಾರೆ ಅವರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ಈಗ ಆಗ್ರಹ ಕೇಳಿಬರ್ತಾ ಇದೆ.